ವಾಕಿಂಗ್ ಹೋಗ್ಬೇಕಾರೆ ಎಲ್ಲ ನಿನ್ನೆ ಇಮಿಟೇಟ್ ಮಾಡ್ತಾ ಇರ್ತಾರೋ ಅಣ ಅಂತ ಅಂದ್ಬಿಟ್ಟು. ಸೊ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಂತರನೇ ಹೇಳಿದ್ರು ಅಣ್ಣ ನಾಲ್ಗೆ ಕಚ್ಬೇಕು ಅಂತ ನಾನು ಹೇಳಿದ್ರೆ ನಾಲ್ಗೆ ಕಚ್ಬಿಟ್ಟೆಲ್ಲ ಮಾಡಿದ್ರು ಅವರು. ತುಂಬಾ ಖುಷಿ. ಅಲ್ಲಿ ಹೆಂಗಂದ್ರೆ 3 ದಿವಸ ಪ್ರಾಕ್ಟೀಸ್ ಮಾಡ್ತೀವಿ, 10-15 ನಿಮಿಷ ಒಂದೇ ಸಲ ಡೈಲಾಗ್ಸ್ ನೆನ್ಪಿಟ್ಕೋಬೇಕು, ಹೇಳ್ಬೇಕು. ನನಗೆ ಸ್ಟಾರ್ಟಿಂಗ್ ಬರ್ತಾ ಇರ್ಲಿಲ್ಲ, ಸ್ಟಾರ್ಟಿಂಗ್ ಪಂಚ್ಗಳ ಜೊತೆನೆ ಹೋಗ್ತಿದ್ದೆ. ಆದ್ರೆ ಇವಾಗ ಒಂದೇ ಒಂದು ಪಂಚ್ ಹೇಳ್ತಿಲ್ಲ, ಆದ್ರೂ ಎಲ್ಲರೂ ಇಷ್ಟಪಡ್ತಾರೆ. ಆ ಹೀರೋನ ನೋಡಕ್ಕಂತಾನೆ ಎಷ್ಟೊಂದ್ ಜನ ಹುಡುಗಿರು ಸಾಯ್ತಾ ಇರ್ತಾರೆ. ಇವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದ್ ಜನದ ಅಮ್ಮಂದಿರೋ ಅವ್ರಿಗೆ ಫ್ಯಾನು. ಇವಾಗ ಮಕ್ಕಳೆಲ್ಲ ಯಾರು ರವಿ ಸರ್ ಅವ್ರಿಗಾಗ್ಲೇ ಏಜ್ ಆಗ್ಬಿಟ್ಟಿದೆ ಅಂತಾರೆ, ಆದ್ರೆ ಅವ್ರ ಅಮ್ಮ ಅವ್ರ ಫ್ಯಾನು. ಆಕ್ಚುಲಿ ರವಿ ಸರ್ ಅಂದ್ರೆ ಹುಡುಗಿರೆಲ್ಲ ಸಾಯ್ತಾ ಇದ್ರು, ಕರ್ನಾಟಕನೇ ಅಲ್ಲ ಎಲ್ಲಾ ಕಡೆನೂ. ನೀವು ನಿಮ್ಮ ತಾಯಿ ಕನ್ಸನ್ನ ನನ್ಸ್ ಮಾಡಿದ್ರಿ ಆ ಸ್ಟೇಜ್ ಮೇಲೆ, ಯಾಕಂದ್ರೆ ಅವ್ರು ರವಿ ಸರ್ ಬಿಗ್ ಫ್ಯಾನ್ ಅಂತ ಹೇಳಿದ್ರು ಸ್ಟೇಜ್ ಮುಂಚೆಯಿಂದಾನು ಹೇಳ್ತಾ. ಅವಾಗ ಹೊಸದಾಗ ಫೋನ್ ಬಂದಾಗ, ಯೂಟ್ಯೂಬ್ ಅಲ್ಲಿ ಬಂದಾಗೆಲ್ಲ ಸಿಡಿಗಳಿತ್ತು. ಸಿಡಿಗಳು ಬಂದಾಗೆಲ್ಲ ರವಿಚಂದ್ರನ್ ಅವ್ರ ಸಿಡಿಗಳೇ ನಮ್ಮ ಮನೆಗೆ ಬರ್ತಿದ್ದು. ನಮ್ಮಪ್ಪ ನಮ್ಮಮ್ಮ ಇಬ್ರು ಅವ್ರ ಸಾಂಗ್ಸೇ ಕೇಳ್ತಾ ಇದ್ದಿದ್ದು. ಅವಾಗ ನಮ್ಗೇನೋ ಈ ತರ ಲವ್ ಸಾಂಗ್ಸ್ ಕೇಳ್ಬೇಕಂದ್ರೆ ಒಂಥರ ಈ ಥರ ಲವ್ ಸಾಂಗ್ಸ್ ಕೇಳೋದು. ನಾವೆಲ್ಲ 7th 8th ಅವಾಗ ನನ್ನ ಮನೇಲಿ ಸಿಡಿ ಇದ್ದಿದ್ದು. ಒಂದು 5th 6th ಅಲ್ಲಿ ಸಿಡಿ ತಗೊಂಬಂದ್ರು, ಡಿ ಡಿ ತಗೊಂಬಂದಾಗ ಈ ಥರ ಆಗ್ದಾಗೆಲ್ಲ ನಾನು ಅವಾಗ ಯಾರೋ ನಮ್ಮ ಕಾಲೇಜಲ್ಲಿ ಅವಳು ಯಾರೋ ಅಪೂರ್ವನೋ ಕೂರ್ವೇನೋ ಏನೋ ಒಬ್ಳಿದ್ಲು, ಅವಳ ನೆನ್ಪು ಮಾಡ್ಕೊಂತಿದ್ದೆ. ಓ ನಿನ್ನ ಬಂಗಾರ ಚಂದ ಅನ್ಕೊಂಡು. ಅವಾಗ ನಮ್ಮ ಫ್ರೆಂಡ್ಸ್ ಏನೂ ಇಲ್ಲ, ಅವಳು ಯಾರೋ ಅವಳು ಕ್ಲಾಸಲ್ಲಿ ಅಷ್ಟು ದೂರ ಕೂತ್ಕೊಂತಿದ್ಲು, ಅವಳು ಹಿಂಗೆ ನೆನ್ಪಾಗ್ತಾ ಇದ್ಲು ಸಾಂಗ್ ಕೇಳ್ಬೇಕಾದ್ರೆ. ನಮ್ಮಮ್ಮ ನಮ್ಮಪ್ಪ ಎಲ್ಲ ಎಂಜಾಯ್ ಮಾಡ್ತಿದ್ರು ಆ ಸಾಂಗ್ಗಳು. ಅವಾಗ್ಲಿಂದಾನು ನನಗೆ ಗೊತ್ತಿರೋ ಪ್ರಕಾರ ರವಿ ಸರ್ಗೆ ನಮ್ಮಮ್ಮ ಚಿಕ್ಕ ಹುಡುಗಿಯಿಂದಾನೇ ದೊಡ್ಡ ಫ್ಯಾನು. ಮೀಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಇದೆಲ್ಲ. ಅಂಡ್ ಅದೇ ಸ್ಟೇಜ್ ಮೇಲೆ ನೀವು ರಚಿತಾ ರಾಮ್ ಅವ್ರಿಗೆ ನನ್ನ ಹೃದಯದ ಶ್ರೀಮಂತೆ ಅಂತ ಒಂದು ಕವಿತೆನೂ ಹಾಡ್ತೀರಾ. ಅಂಡ್ ನಿಜವಾಗ್ಲೂ ಅದಕ್ಕೆ ಗಚ್ಬೇಕು. ರಚಿತಾ ರಾಮ್ ಅವ್ರಿಗೆ ಕವಿತೆನ ಬೇರೆ ಹೇಳ್ಬಿಟ್ಟಿದ್ರ ನನ್ನ ಹೃದಯದ ಶ್ರೀಮಂತೆ ಅಂತ. ಈಗ ಫಸ್ಟ್ ಒಂದೆರಡು ಲೈನ್ ಹೇಳ್ಬೋದು ಅದು ಕವಿತೆ? ಅದು ಏನಂದ್ರೆ ರಚ್ಚು ಅವ್ರು ಬಂದ್ಬಿಟ್ಟು ಆಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದ್ ನಾನು ರನ್ನ ಸಿನಿಮಾದಲ್ಲಿ ಅನ್ಕೋತೀನಿ. ಅವಾಗ ರನ್ನ ಸಿನಿಮಾಗೆ ಅವಾಗ ನಾನು ಒಂಚೂರು ಮೈಂಡ್ ಚೂರು ಚೇಂಜ್ ಆಗ್ತಿದ್ದೆ. ಅವಾಗ ಒಂಚೂರು ದೊಡ್ಡವನ್ನ ಆಗ್ತಿದ್ದೆ, ದೊಡ್ಡವನ್ನ ಅವಾಗ ಆಗ್ತಿದ್ದೆ. ಆ ರನ್ನ ಸಿನಿಮಾದಲ್ಲಿ ನಾನು ನೋಡಿದ ತಕ್ಷಣ ಏನೋ ಒಂಥರ ಅಯ್ಯೋ ಏನಿದ್ದಾಳು ಹುಡುಗಿ, ಇವಳು ಇದ್ರೆ ಈ ತರ ಇರ್ಬೇಕು, ಆ ತರ ಫೀಲು. ಹೆಂಗಿರ್ತಾರೆ ಅವಳು, ಅವರು ಡಿಂಪಲ್ಲು ಅದೆಲ್ಲ ಒಂಥರ ಡ್ರೀಮ್ ಗರ್ಲ್ ಅನ್ಕೊಳ್ಳಿ. ನಾವೆಲ್ಲ ಕನ್ಸ್ಕೊಂಡಿರ್ತೀವಿ ಈ ತರ ಹುಡುಗಿ ಬರ್ಬೇಕು ಅಂತ. ಸೊ ಈ ಹುಡುಗಿನ ಅಂದ್ರೆ ಇದೇ ತರಾನೇ ನಾವೆಲ್ಲ ಅನ್ಕೊಂಡಿದ್ದು ಅಂತೀವಿ. ಸೊ ಆ ತರ ರಚ್ಚು ಅದಕ್ಕೇನೆ ಒಂಥರ ತುಂಬಾ ಇಷ್ಟ. ಅವ್ರು ಬಂದಿದ ತಕ್ಷಣ ಅದೇನೋ ಕವಿತೆ ಟಕ್ ಅಂತ ಬಂತು. ಅದು ಎಷ್ಟು ವೈರಲ್ ಆಯ್ತು ಅಂದ್ರೆ ಕರ್ನಾಟಕ ಪೂರ್ತಿ ಎಲ್ಲಾ ಹುಡುಗಿರು ಅವ್ರವ್ರಿಗೆ ಹಾಕೊಂಡ್ರು. ನಾನೇ ಹೇಳಿರೋದು ಇದು ಅಂದ್ರೆ ನಿಜ ನೀವ್ ಹೇಳಿರೋದಾ ಅಂತ ನನಗೆ ಕೇಳ್ತಾರೆ. ಸೂರ್ಯಂಗೆ ಟಾರ್ಚ್ ಇದು. ಎಲ್ಲಾರು ನಾನ್ ಹೇಳಿದ್ದು ಎಲ್ಲಾರು ಹಾಕೊಂಡ್ರು, ಎಲ್ಲ ಪ್ರತಿಯೊಬ್ರು ಸ್ಟೋರಿ ವೈರಲ್ ಆಗೋಯ್ತು ಅದು ಡೈಲಾಗ್. ಚೆನ್ನಾಗಾಯ್ತು ಅದು. ಓ ನನ್ನ ಹೃದಯವಂತೆ, ನಿನ್ನ ನಗುವು ಈ ಹೃದಯಕ್ಕೆ ಇಷ್ಟವಂತೆ, ನಿನ್ನ ನಗುವನ್ನು ನೋಡುವ ಆಸೆ ನನ್ನ ಮನಸ್ಸಿಗಂತೆ, ಅದಕ್ಕಾಗಿ ಒಂದೇ ಒಂದು ಸಲ ನಕ್ಕಿ ಬಿಡೆ ನನ್ನ ಹೃದಯದ ಶ್ರೀಮಂತೆ ಅಂತ. ಸೋ ಸ್ವೀಟ್, ಸೋ ಕ್ಯೂಟ್. ನಿಜವಾಗ್ಲೂ ಅವಾಗ ರಚಿತಾ ರಾಮ್ ಅವರು ಸಖತ್ ಇಂಪ್ರೆಸ್ ಆಗಿದ್ರು ಈ ಒಂದು ಕವಿತೆ. ಆಮೇಲೆ ಮುಗಿದ್ಮೇಲೂ ಸೈಡಿಗೆ ಕರೆದು ಹೇಳಿದ್ರು, ಏನ್ ಹೇಳಿದ್ರಿ ನಾವು ಅದು. ನನಗೆ ಸ್ಟಾರ್ಟಿಂಗ್ ನಾನು ಸುಮ್ಮನೆ ಇದ್ದೆ, ನನಗೇನೋ ಅರ್ಥ ಆಗಿಲ್ಲ. ಬಟ್ ಆಮೇಲೆ ಅದು ಏನಿದೆ ಪದಗಳು ಹೆಂಗ್ ಜೋಡಿಸಿದ್ರಿ ಅದೆಲ್ಲ ಅಂತ ಅಂದ್ಬಿಟ್ಟು. ಹೌದು ಹೌದು. ಸೊ ಇನ್ನೊಂದು ರಿಯಾಲಿಟಿ ಶೋ ಬಗ್ಗೆ ಮಾತಾಡಬೇಕು. ಅಂಡ್ ಸಾಕಷ್ಟು ಜನ ಕಲಾವಿದ್ರು ಇರಬಹುದು ಅಥವಾ ಕಲಾವಿದ್ರು ಇಲ್ಲದೆ ಇರೋರು ಇರಬಹುದು, ಆಸೆ ಪಟ್ಟು ಒಂದು ಕನ್ಸು ಇಟ್ಕೊಂಡಿರ್ತಾರೆ, ದಟ್ ಇಸ್ ಬಿಗ್ ಬಾಸ್ ಶೋಗೆ ಹೋಗ್ಬೇಕು ಅಂತ ಎಷ್ಟೊಂದು ಜನ, ಲಕ್ಷಾಂತರ ಜನ ಆಸೆ ಇಟ್ಕೊಂಡಿರ್ತಾರೆ. ಅಂಡ್ ಅಂಥ ಒಂದು ದೊಡ್ಡ ಶೋಗೆ ನೀವು ಹೋಗ್ತೀರಾ. ಅಂಡ್ ಫಸ್ಟ್ ಕಾಲ್ ಬಂದಾಗ ಬಿಗ್ ಬಾಸ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಇನ್ವಿಟೇಷನ್ ಬಂದಾಗ ನೀವು ನಂಬಿದ್ರಾ ಅಥವಾ ಪ್ರ್ಯಾಂಕ್ ಅನ್ಕೊಂಡಿದ್ರಾ? ಹೇಗಿತ್ತು ನಿಮ್ಮ ಫಸ್ಟ್ ರಿಯಾಕ್ಷನ್ ಅದಕ್ಕೆ? ನಾನು ಹೊಸಕೋಟೆಯಲ್ಲಿ ಏನೋ ಫಂಕ್ಷನ್ ನಡೀತಿತ್ತು, ಫಂಕ್ಷನ್ಗೆ ಹೋಗಿದ್ದೆ, ಹೊಸಕೋಟೆಗೆ ಹೋಗಿದ್ದೆ. ಕಾಲ್ ಮಾಡ್ತಾರೆ, ಬಿಗ್ ಬಾಸ್ ಹೋಗಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹ್ಞೂ ಸರ್ ಇಂಟ್ರೆಸ್ಟ್ ಇದೆ. ನಾರ್ಮಲ್ ಅಂದರೆ ನನಗೆ ಅವಾಗ ಕನ್ಫರ್ಮ್ ಇಲ್ಲ, ಏನೋ ಬಿಗ್ ಬಾಸ್ ಹೋಗಕ್ಕೆ ಇಂಟ್ರೆಸ್ಟ್ ಇದೆಯಾ? ಹ್ಞೂ ಸರ್ ಇಂಟ್ರೆಸ್ಟ್ ಇದೆ ಅಂತ ಬಟ್ ಕಾಲ್ ಕಟ್ ಮಾಡಿಬಿಟ್ಟೆ. ಹಲೋ ಅಂದ್ರೆ ಮತ್ತೆ ನಾನು ಕಾಲ್ ಕಟ್ ಮಾಡಿಬಿಟ್ಟೆ. ಏನೋ ಫಂಕ್ಷನಲ್ಲಿ ಇದ್ದೆ ನಾನು. ಮತ್ತೆ ನೈಟ್ ಕಾಲ್ ಮಾಡ್ತೀನಿ, ಬಿಗ್ ಬಾಸಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ನೋಡಿದ್ರೆ ಕಟ್ ಮಾಡ್ತಾ ಇದ್ದೀರಾ, ಇಂಟ್ರೆಸ್ಟ್ ಇದೆಯಾ ಏನು ನಿಮಗೆ? ಹ್ಞೂ ಸರ್ ನಿಜವೂ ಇಂಟ್ರೆಸ್ಟ್ ಇದೆ ಸರ್ ಅಂತ ಅಂದ್ಬಿಟ್ಟು. ಕಾಲ್ ಯಾಕೆ ಕಟ್ ಮಾಡ್ತಿದ್ರಿ? ಅಲ್ಲಿ ನಾನು ಫಂಕ್ಷನ್ ಅಲ್ಲಿ ಇದ್ದೆ, ನನಗೇನೋ ಸುಮ್ಮನೆ ಯಾರೋ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟೆ. ಬಿಗ್ ಬಾಸ್ ಹೋಗಿ ಇಂಟ್ರೆಸ್ಟ್ ಇದೆಯಾ? ಹ್ಞೂ ಸರ್ ಇದೆ ಸರ್, ಕಟ್ ಮಾಡಿ ಅಷ್ಟೇ. ಹಂಗೆ ಕಟ್ ಮಾಡಿಬಿಟ್ಟೆ. ಮತ್ತೆ ನೈಟ್ ಏನೋ ಹೇಳಿದ್ರಲ್ಲ ಅವರು ಅಂತ ಅಂದ್ಬಿಟ್ಟು ನೈಟ್ ಒಂದ್ಸಲಿ ಕಾಲ್ ಮಾಡಿದೆ. ನೀವು ಕಟ್ ಮಾಡಿಬಿಟ್ರಲ್ಲ ಸರ್? ಸರ್ ಇಲ್ಲ ಸರ್ ನಿಜವೂ ಇಂಟ್ರೆಸ್ಟ್ ಇದೆ ಸರ್ ಅಂತ ಅಂದ್ಬಿಟ್ಟು ಅಂದೆ. ಸೊ ಕರೆಸ್ಕೊಂಡ್ರು, ಇಂಟರ್ವ್ಯೂಸ್ ಎಲ್ಲ ಮಾಡಿದ್ರು. ಈಗ ಗೊತ್ತಿರೋ ಪ್ರಕಾರ ತುಂಬ ಇಂಟರ್ವ್ಯೂಸ್ ಮಾಡಿದ್ರು. ಸೊ ಇಂಟರ್ವ್ಯೂಸಲ್ಲೆಲ್ಲ ಖುಷಿ ಆಗ್ಬಿಟ್ರು. ಇವನು ಹುಡುಗ ಚೆನ್ನಾಗಿ ಮಾತಾಡ್ತಾನೆ, ಚಿಕ್ಕ ಹುಡುಗ ಆಗಿದ್ರು, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಸೊ ಆಮೇಲೆ ನನಗೆ ಆಗಿದೆ ಏನಂದರೆ ಒಂಥರ ನಾವು ಒಂಥರ ಫ್ರೀ ಬರ್ಡ್ ಥರ
ಫ್ರೀ ಸ್ಪಿರಿಟ್ ಅಂದ್ರೆ ಹೆಂಗಂದ್ರೆ ಆತ್ಮ ಒಂಥರ ಫ್ರೀ ಆಗಿರ್ಬೇಕು, ಓಡಾಡ್ತಿರ್ಬೇಕು. ಇವಾಗ ಇಲ್ಲೂ ನನಗೇನೋ ಒಂಥರ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಕುತ್ಕೊಂಡಿರ್ತೀನಿ, ಅದಾದ್ಮೇಲೆ ಹೋಗ್ಬಿಡ್ತೀನಿ ನಾನು, ಹೋಗ್ಬಿಡ್ತೀನಿ ಆಚೆ. ಈ ತರ ನನಗೆ ಇರೋಕ್ ಇಷ್ಟನೇ ಇಲ್ಲ, ಒಂದೇ ಕಡೆ ಇರ್ಬೇಕು. ಸೊ ಹಿಂಗೆ ಇಲ್ಲಿ ನೋಡಿ ಹಿಂಗಿರೋ ಕೂತಿದ್ರೆ ಏನೋ ಒಂಥರ ಗೋಡೆ ಮಧ್ಯೆ ಇರಕ್ ಇಷ್ಟ ಇಲ್ಲ, ಏನೋ ಒಂಥರ ಆತರ ಅನಿಸ್ತಿರುತ್ತೆ. ಸೊ ಆಚೆ ಓಡಾಡ್ಬೇಕು. ಸೊ ಅಲ್ಲೇನಾಯ್ತಂದ್ರೆ ಈ ತರ ಹೋಗಿದ್ದಾಗ ಒಂಚೂರು ಓಕೆ, ಫಸ್ಟ್ ಡೇ ಓಕೆ, ಸೆಕೆಂಡ್ ಡೇ ಓಕೆ, ಮೂರನೇ ದಿವಸ ಓಕೆ, ಅದಾದ್ಮೇಲೆ ಒಂಥರ ಏನೋ ನನಗೇನೆ ಅಯ್ಯೋ ಮತ್ತೆ ಇಲ್ಲೇನಾ, ಮತ್ತೆ ಇಲ್ಲೇ ಇರ್ಬೇಕಾ, ಅಯ್ಯೋ ಮತ್ತೆ ಇದೇನೇ ನೋಡ್ಬೇಕಾ, ಅವ್ರ ಹತ್ರನೇ ಮಾತಾಡ್ತಿರ್ಬೇಕು, ಅವ್ರ ಹತ್ರನೇ ಜಗಳ ಆಡ್ಬೇಕು, ಅವ್ರ ಹತ್ರನೇ ಇದ್ ಮಾಡ್ಬೇಕು. ಅದೊಂಥರ ನನಗೇನೋ ಒಂಚೂರು ಡೌನ್ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ನಾನು ಮಾಡಿದ್ದೆಲ್ಲ ಬಂದಿಲ್ಲ, ಅದೊಂದು ನನಗೆ ಇವಾಗ್ಲೂ ಒಂಥರ ಏನೋ ಬೇಜಾರು. ನಾನು ತುಂಬಾ ಮಾಡಿದೆ ಅಲ್ಲಿ, ತುಂಬಾ ಮಾಡಿದ್ದು ಏನಕ್ಕೆ ಹಾಕಿಲ್ವೋ, ಟೈಮ್ ಸಾಲಿಲ್ವೋ ಏನೋ ಅವ್ರಿಗೆ ಗೊತ್ತಿಲ್ಲ, ಬಟ್ ಏನೋ ಬಂದಿಲ್ಲ. ಆದ್ರೂ ಅವರು ಅದಕ್ಕಿಂತ ಮುಂಚೆ ನಾನು ರಿವ್ಯೂಸ್ ಕೊಡ್ಬೇಕಾದ್ರೆ ಪ್ರತಿಯೊಬ್ರು ಯೂತಲ್ಲಿ ಹುಡುಗರು ಅಂಕಲ್ಗಳು ಯಾರ್ಯಾರು ಫೋನ್ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ನನ್ಗೆ ಗೊತ್ತಿತ್ತು. ಸೊ ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ಪ್ರತಿಯೊಬ್ಬರಿಗೂ ಫ್ಯಾಮಿಲೀಸ್ಗೆ ಎಲ್ಲ ರೀಚ್ ಆಯಿತು. ಮತ್ತೆ ಇನ್ನೊಂದೇನಂದ್ರೆ ಅದ್ರಲ್ಲಿ ನಾನು ಹೇಳಿದ್ದು ಫುಲ್ ವೈರಲ್ ಆಗಿತ್ತು, ನಾನು ತುಂಬಾ ಕೋಪ ಬರುತ್ತೆ, ನಮ್ಮ ಅಪ್ಪ ಅಮ್ಮ ಆಚೆನೆ ಬಿಡಲ್ಲ, ನಾನು ಚುಚ್ಚಿಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ. ಸೊ ಅದೇನಕ್ಕಂದ್ರೆ ಅವ್ರಿಗೆ ಭಯ ಪಡ್ಸಕ್ಕಂದ್ರೆ ನನಗೆ ಅವ್ರು ದೊಡ್ಡವರು, ಪಾಪ ರೂಪೇಶ್ ರಾಜಣ್ಣ ತುಂಬಾ ದೊಡ್ಡವರು, ಅವ್ರಿಗೆ ಹೆಂಗೆ ನಾನು ಹಿಂಗೆ ಮಾತಾಡಿ ಏನಂಕಲ್ ಹಿಂಗೆ ಮಾತಾಡ್ತೀರಾ ಅಂತ ಅಂದ್ಬಿಟ್ಟಿಲ್ಲ. ನನಗೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ. ಅವಾಗ ನಾನು ಏನಂದ್ಬಿಟ್ಟೆ, ನಮ್ಮ ಅಪ್ಪ ಅಮ್ಮ ನನಗೆ ಆಚೆನೆ ಬಿಡಲ್ಲ, ನಾನು ದೊಡ್ಡ ಸೈಕ್, ನಾನು ಚುಚ್ಚೇ ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು ಸುಮ್ಮನೆ ಭಯ ಪಡಿಸಿದ್ದೆ. ಅದು ಆಚೆ ನೋಡಿದ್ರೆ ಜನ ಅದನ್ನೇ ರಿಯಲ್ ಅನ್ಕೊಂಡ್ಬಿಟ್ಟು, ಅದೊಂಥರ ಸೈಕ್ ಅನ್ಕೊಳ್ಳಿ. ಸೊ ರಿಯಲ್ ಅಂತ ಅನ್ಕೊಂಡು ಏನ್ ಹೇಳಿದ್ರು, ಯಾಕೆ ಈ ತರ ಅಂದ್ರಿ ನಿಜವಾಗ್ಲೂ ನಿಮ್ಗೆ ಹಂಗಿದ್ಯಾ ನವಾಜ್ ಅವರೇ, ಜನರನ್ನೆಲ್ಲ ಹೆದರ್ಸ್ಬಿಟ್ಟಿದ್ರಿ ನೀವು? ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಒಬ್ಬನ ಹತ್ರ ಮಾತಾಡಕ್ಕೆ ಭಯ ನನಗೆ. ಸೊ ನಾನು ಆಪೋಸಿಟ್ ನಿಂತ್ಕೊಂಡು ಯಾರು ಮಾತಾಡ್ತಿರೋ ನಾನು ತಲೆ ಬಗ್ಗಿಸ್ಕೊಂಡು ಸರಿ ಸರ್ ಆಯ್ತು ಹಿಂಗಿರ್ತೀನಿ ಆ ಥರ ಎಲ್ಲ ಅಂದಾಗ ಒಂಥರ ಏನೋ ಒಂಥರ ಬೇಜಾರಾಯ್ತು. ಮತ್ತೆ ಇನ್ನೊಂದೇನಂದ್ರೆ ಆಮೇಲೆ ಹೇಳಿದ್ದೆ ನಾನು, ಇದೆಲ್ಲ ಸುಮ್ಮನೆ ಅಂದಿದ್ದು ಅಂತ ಅಂದ್ಬಿಟ್ಟು ಹೇಳಿದ್ದೆ, ಅದೆಲ್ಲ ಆಚೆ ಬಂದಿಲ್ಲ. ಸೊ ಟೈಮ್ ಸಾಲಿಲ್ಲ, 1 hour ಅಷ್ಟೇ ಇದ್ದ ಶೋ ಇಂದ 1 hour ಇದ್ದಿದ್ದರಿಂದ ಮೇನ್ ಏನಿತ್ತು ಅದು ಹಾಕಿದ್ರು, ನಮ್ದೆಲ್ಲ ಸ್ವಲ್ಪ ದೂರ ಹಾಕ್ಬಿಟ್ರು. ಅದಕ್ಕೇನೆ. ಬಟ್ ಇವಾಗ ಏನಾದ್ರು ನೀವು ಬಿಗ್ ಬಾಸ್ ಮತ್ತೆ ಹೋದ್ರೆ ಏನಾದ್ರು ಹೊಸ ಸ್ಟ್ರಾಟಜಿ ಏನಾದ್ರು ಇದೆಯಾ? ಇಲ್ಲ, ಬಿಗ್ ಬಾಸ್ ಅದೊಂಥರ ನಾವು ಓಡಾಡ್ಕೊಂಡಿದ್ರೆ ನಮ್ಗೊಂಥರ ಖುಷಿ, ಫ್ರೀ ಆಗಿರ್ಬೇಕು, ಫ್ರೀ ಬರ್ಡ್ ತರ ಇರ್ಬೇಕು. ಇಷ್ಟು ಬುದ್ಧಿ ಇದ್ದಿದ್ರೆ ಅವಾಗ ಬೇರೆ ತರ ಇರ್ತಿತ್ತು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇವಾಗ ಅನ್ಸುತ್ತೆ ಅಲ್ವಾ? ತುಂಬಾ ಅನ್ಸುತ್ತೆ. ಇವಾಗ ಸ್ವಲ್ಪ ಮೆಚುರಿಟಿ ಬಂದಿದೆ. ಸೊ ಸೆಲೆಬ್ರಿಟೀಸ್ ಅಂದ್ರೆ ಅಷ್ಟೊಂದು ನನಗೆ ಟಿಚ್ಚು ಆಗಿರ್ಲಿಲ್ಲ. ಸೆಲೆಬ್ರಿಟೀಸ್ ನಾನು ಏನೋ ಬೆಳಿತಿದ್ದೀನಿ ಅನ್ಕೊಂಡಿದ್ದೆ, ಆದ್ರೆ ಬೆಳೆದಿದ್ದೀನಿ ಅಂತ ಅಂದ್ಬಿಟ್ಟು ಏನು ಅನ್ಕೊಂಡಿರ್ಲಿಲ್ಲ. ಇವಾಗಾದ್ರೆ ಎಲ್ಲರೂ ಟಚ್ ಇದಾರೆ. ಸೊ ಹೆಂಗ್ ಮಾತಾಡ್ಬೇಕು ಭಯ ಇಲ್ಲ, ಮೈನ್ ಅದೇನೆ. ಸೊ ನಾವು ಭರ್ಜರಿ ಬ್ಯಾಸ್ಟರ್ಸ್ ಅಲ್ಲಿ ಇರ್ಬೇಕಾದ್ರು ತುಂಬಾ ಭಯ ನನಗೆ. ಸೊ ಇಲ್ಲಿ ಕೆಳಗಡೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ದೆ, ಸ್ಟೇಜ್ ಮೇಲೆ ಹತ್ತಿದ ತಕ್ಷಣ ಒಂಥರ ಏನೋ ಗಾಬರಿ ಎಲ್ಲ ಇರ್ತಿದೆ. ನಾನು ಎನಿ ಟೈಮ್ ಹೌದು ಸರ್ ಹೌದು ಮೇಡಮ್ ಅನ್ಕೊಂಡು ನಿಂಗೆ ತಲೆ ಮುಗಿಸ್ಕೊಂಡೆ. ಸೊ ಇವಾಗ ಅದೆಲ್ಲ ಕಡಿಮೆ ಆಗಿದೆ, ಗೊತ್ತಾಗ್ತಿದೆ. ಇವಾಗ ಏನ್ ಮಾತಾಡ್ತೀನಿ ನನ್ನ ಮಾತಿನ ಮೇಲೆ ನನಗೆ ಗೊತ್ತಾಗ್ತಿದೆ, ನನಗೆ ಮಾತಾಡೋ ಮಾತುಗಳು. ಅವಾಗ ಏನೇನೋ ಮಾತಾಡ್ಬಿಡ್ತಿದ್ದೆ ಗೊತ್ತಿಲ್ದಂಗೆ. ಅದೊಂದು ಈಗಷ್ಟೇ ಒಂದು ಸುಂದರವಾದ ಕವಿತೆನ ಹೇಳಿದ್ರಿ ನೀವು, ರಚು ವರ್ಗ್ ಬರ್ದಿದ್ದೀನ. ಸೊ ಇದನ್ನ ಕೇಳಿದ್ರೆ ಅನ್ಸುತ್ತೆ ರೈಟಿಂಗ್ ಟ್ಯಾಲೆಂಟು ಇದೆ ಅಂತ. ಸೊ ರೈಟಿಂಗ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆ ನಿಮ್ಗೆ? ಈಗ ಸಾಂಗ್ಸ್ ಬರೆಯೋದಿರ್ಬಹುದು ಅಥವಾ ಸಿನಿಮಾಗೆ ಸ್ಕ್ರಿಪ್ಟ್ ಬರೆಯೋದು, ಆತರ ಏನಾದ್ರು ಆಸಕ್ತಿ ಇದೆಯಾ? ತುಂಬಾ ಇದೆಯಾ? ಓಕೆ. ನಾನೇ ಬರ್ಕೊಂತಿದ್ದೀನಿ ನನ್ನ ಸಾಂಗ್ಸ್ ಏನೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನೇ ಬರೀತೀನಿ. ಆಲ್ಬಮ್ ಸಾಂಗ್ಸ್ ನಿಮ್ದೇ ಬರಿಬೇಕು ಅಂತ ಏನಾದ್ರು ಇದೆಯಾ? ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ನಂಗೆ ನೆನಪಿದೆ, ನೀವು ಸ್ಟೇಜ್ ಮೇಲೆ ಒಂದು ಹಾಡನ್ನ ಹಾಡಿದ್ರಿ, ಸಖತ್ ಎಲ್ರು ಎಂಜಾಯ್ ಮಾಡಿದ್ರು. ಅದೇನಾದ್ರು ನಾಪ್ಕ ಇದೆ ಹಾಡೋದು? ನಾಪ್ಕ ಒಂಚೂರು ಚೂರು ಹಾಡಿ ಒಂದ್ 2 ಲೈನ್ ನೋಡೋಣ. ಅಂದ ಏನು ನಿನ್ನ ಅಂದ, ನೀನೇ ನನ್ನ ಮುಂದಿನ ಫ್ಯೂಚರು, ನಿನ್ಗೋಸ್ಕರನೇ ಅದೇ ಗ್ಲಾಮರು, ನಿನ್ಗೆ ಕೊಡ್ತಾ ಇರ್ತೀನಿ ನಾನು ಟಾರ್ಚರು, ಆದ್ರೂ ನೀನೇ ನನ್ನ ಜೀವನ ಟೀಚರು. ಅಂದ ಅಂದ ಏನು ನಿನ್ನ ಅಂದ, ನೋಡೋದಕ್ಕೆ ಚಂದ, ನಿನ್ನ ಮುಂದೆ ನಾನು ಚಿಕ್ಕ ಮುದ್ದ ಕಂದ. ಅಂದ ಏನು ನಿನ್ನ ಅಂದ, ಇವಳು ಶ್ರೀಗಂಧ ಅಂತ ಅಂದ್ರೆ ಎಲ್ರು ಸಕ್ಕತ್ ಎಂಜಾಯ್ ಮಾಡಿದ್ವಿ ಈ ಹಾಡನ್ನ ಸ್ಟೇಜ್ ಮೇಲೆ ಆಡಿದಾಗ. ಸೊ ಇದನ್ನೇನಾದ್ರೂ ಇವಾಗ ಮುಂದೆ ಡೆವಲಪ್ ಮಾಡಿ ಒಂದು ಆಲ್ಬಮ್ ಸಾಂಗ್ ಮಾಡಿ ಶೂಟ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಹೇಗೆ? ಇದನ್ನೇನು ಮಾಡಬಾರ್ದು, ಅಲ್ಲಿ ಮಾಡ್ಬೇಕಂತ ಇದೀನಿ ತುಂಬಾ. ಓಕೆ, ಸಾಂಗ್ಸ್ ಮಾಡಬೇಕು. ರೈಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆಯ್ತು ಹಾಗಿದ್ರೆ. ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರೀತೀನಿ ಮ್ಯಾಮ್ ನಾನು. ಹೌದಾ? ಯಾವ ಡೈಲಾಗ್ ಬರ್ತೀರಾ ಅಂತ ಹೇಳಿ ನೋಡೋಣ. ಅದೇನೋ ಕವಿತೆಗಳು ಡೈಲಾಗ್ಸ್ಗಳು ಎಲ್ಲ ಬರಿತಾ ಇರ್ತೀನಿ ಅವಾಗ. ಮೈನ್ ಫಾಲ್ಟ್ ಏನಂದ್ರೆ ಇವಾಗ ನಾನು ಏನ್ ಡೈಲಾಗ್ ಹೇಳಿರ್ತೀನಿ, ಒಂದು ಪಂಚ್ ಡೈಲಾಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇವಾಗ ಏನ್ ಹೇಳಿರ್ತೀನಿ ನೆಕ್ಸ್ಟ್ ಸೆಕೆಂಡ್ ಅದ್ ನನಗೆ ನೆನಪಿರಲ್ಲ, ಅದು ಡೈಲಾಗ್ ಹೇಳಿ ನಾನು ಮತ್ತೆ ಕೇಳ್ತೀನಿ, ಅಣ್ಣ ಏನ್ ಹೇಳಿದೆ ನಾನು ಡೈಲಾಗ್ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಾನೇ ಕೇಳ್ತೀನಿ, ಹೇಳ್ದವ್ರಿಗೆ ಮತ್ತೆ ಕೇಳ್ತೀನಿ. ನಾನು ಕೆಲಸ ಮಾಡಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಅದು ಎಲ್ಲ ಹೇಳ್ತಾರೆ, ರೆಕಾರ್ಡ್ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಟೈಪ್ ಮಾಡಿಕೊಳ್ಳಿ, ಬರ್ಕೊಳ್ಳಿ ಅಂತ. ಅದೇನೋ ಅಭ್ಯಾಸನೇ ಇಲ್ಲ. ಸೊ ಹಾಗಾದ್ರೆ ಈಗ ನೀವು ಬರ್ದಿರೋ ಡೈಲಾಗ್ಸ್ ಯಾವ್ದು ನಿಮಗೆ ನೆನಪೇ ಇಲ್ಲ? ನಾನು ಕೇಳೋಂಗೆ ಇಲ್ಲ ಅದರ ಹೇಳಿ ಒಂದು ಡೈಲಾಗ್ ಅಂತ. ಅದೇನೋ ಬರ್ದಿದೆ ಮೇಡಮ್, ಅದನ್ನು ಹೇಳಿದ್ದೆ ಆಕ್ಚುಲಿ, ಅದು ಕಟ್ ಆಗ್ಬಿಟ್ಟಿತ್ತು, ಬಟ್ ಹೇಳಿದ್ದೆ, ಅದು ಸಕ್ಕತ್ತಾಗಿತ್ತು.
ನೀನು ಬಾರಿನಿಂದ ಜಾರಿದ ಒಂದು ಅದ್ಭುತವಾದ ನಕ್ಷತ್ರ, ಜೋಪಾನ ಮಾಡಿಕೊಳ್ಳುವೆ ಇಟ್ಟುಕೊಂಡು ನನ್ನ ಹತ್ರ, ನಿನ್ನ ಮತ್ತೆ ಆ ಬಾನಿಗೆ ಇಲ್ಲ ತಡೀರಿ ಹೇಳ್ತೀನಿ. ನೀನು ಬಾನಿನಿಂದ ಜಾರಿದ ಒಂದು ಅದ್ಭುತವಾದ ನಕ್ಷತ್ರ, ಜೋಪಾನ ಮಾಡಿಕೊಳ್ಳುವೆ ಇಟ್ಟುಕೊಂಡು ನನ್ನ ಹತ್ರ, ನಿನ್ನ ಮತ್ತೆ ಬಾನಿಗೆ ಕಳಿಸೋ ಮಾತೇ ಇಲ್ಲ, ನಿನ್ನ ಮತ್ತೆ ಕಳಿಸೋ ಮಾತೇ ಇಲ್ಲ ಬಾನಿಗೆ, ನಾನು ಈ ಭೂಮಿ ಮೇಲೆ ಬದುಕಿರುವುದೇ ನಿನ್ನ ಈ ಪ್ರೀತಿಗೆ. ಸೋ ಕ್ಯೂಟ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರೀತೀರಾ ನೀವು ಕವಿತೆಗಳು. ನಿಮ್ಗೆ ಯಾರು ಹೇಳಿದಾರ ಒಳ್ಳೆ ಟ್ಯಾಲೆಂಟ್ ಇದೆ ಕವಿತೆ ಬರೆಯೋದ್ರಲ್ಲಿ ಅಂತ? ಕವಿತೆ ಅನ್ನೋದಕ್ಕಿಂತ ಎಲ್ಲ ಹೇಳಿದಾರೆ, ಡೈಲಾಗ್ ಎಲ್ಲ ಬರೆಯೋದ್ರಲ್ಲಿ ಮಾಡಿ ಅಂತ. ಒಂದೆರಡು ಸಿನಿಮಾಗೆ ಡೈಲಾಗ್ ರೈಟಿಂಗು ಮಾಡಿದೀನಿ. ಅವರು ತುಂಬಾ ಮಾಡಿದ್ದೀರಾ? ಯಾವ ಸಿನಿಮಾಗೆ? ಸರ್ಕಾರಿ ಶಾಲೆ HIT ಅಂತ ಅಂದ್ಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ನಾನು ಅದರಲ್ಲಿ ವಿಲನ್ ಮಗನಾಗಿ ಮಾಡ್ತಾ ಇದ್ದೀನಿ. ಸೊ ಆ ಸಿನಿಮಾಗೆ ಡೈಲಾಗ್ಸ್ ಕೆಲವೊಂದು ನಾನು ಬರೀತಿದ್ದೀನಿ. ಅದು ಮತ್ತೆ ಇನ್ನೊಂದು ಹ್ಯಾರಿ ಅಂತ ಧರ್ಮಕೀರ್ತಿ ರಾಜ್ ಅವ್ರ ಸಿನಿಮಾ, ಅದರಲ್ಲಿ ನಾನೇ ಹೀರೋ ಫ್ರೆಂಡು. ಸೊ ಅದರಲ್ಲೂ ಡೈಲಾಗ್ಸ್ ಬರೀತಾ ಇದ್ದೀನಿ. ಇನ್ನೊಂದು ಕೆಲವೊಂದು ಸಿನಿಮಾಗಳಲ್ಲಿ ಏನಿರುತ್ತೆ ಅಂದ್ರೆ ನನಗೆ ಹೆಂಗಿರುತ್ತೆ ಅಂದ್ರೆ ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ, ಸರ್ ನಾನೇ ಡೈಲಾಗ್ ಏನು ಸರ್ ಮಾಡಬೇಕಿದೆ ಸೀನ್ ಹೇಳಿ ಸರ್. ಸರಿ ಹೌದಾ, ಸರಿ ಸರ್ ನನ್ನ ಡೈಲಾಗ್ ನಾನೇ ಮಾಡ್ಕೊತೀನಿ ಸರ್ ಅಂತ ನನ್ನ ಡೈಲಾಗ್ ಕೆಲವೊಂದ್ಸರಿ ನಾನೇ ಬರ್ಕೊಂತೀನಿ. ಓಕೆ ಅಂತಾರೆ ಡೈರೆಕ್ಟರ್. ಅಯ್ಯೋ ನನ್ನ ಡೈಲಾಗ್ ಹೇಳಿದ ತಕ್ಷಣ ಸೂಪರ್ ಸೂಪರ್ ಆಗಿ ಮಾಡಿದ್ರಿ ಅಂತ ಅಂತಾರೆ. ನೈಸ್, ಮಲ್ಟಿ ಟ್ಯಾಲೆಂಟೆಡ್. ಒಟ್ಟಿನಲ್ಲಿ ನಂಬಿಕೆ ಇದೆ ನನಗೆ, ಏನಾದ್ರು ಮಾಡಿದ್ರೆ 100% ಖುಷಿ ಪಡಿಸ್ತೀನಿ ಎಲ್ಲರಿಗೂ ಅಂತ. ಅಂಡ್ 100% ಎಫರ್ಟ್ಸ್ನು ಹಾಕಿ ಮಾಡ್ತೀರಾ ಏನೇ ಒಂದು ಕೆಲಸ ಮಾಡಿದ್ರು. ಏನ್ ಅದು ಕಾಣುತ್ತೆ ಅದು ಎಫರ್ಟ್ಸ್ ನಿಜವಾಗ್ಲೂ. ನೀವು ಆ ಪಂಚ್ ರಿವ್ಯೂಸ್ ಹೇಳೋದಿರ್ಬಹುದು, ಡೈಲಾಗ್ಸ್ ಇರಬಹುದು, ಕವಿತೆಗಳು, ಈಗ ಹಾಡು, ಮಲ್ಟಿ ಟ್ಯಾಲೆಂಟೆಡ್. ಒಂದು ದೊಡ್ಡ ಒಂದು ಸಾಂಗ್ ಮಾಡ್ತಾ ಇದೀವಿ ನಾನು ಮತ್ತೆ ಆಲೋಕೆ ಅವರು. ಆಲೋಕೆ ಅವರು ಮಾಡ್ತೀನಿ, ಆಲೋಕೆ ಅವ್ರು ಇಷ್ಟೇ ಅಂದಿದ್ದು. ನವಾಜ್ ನೀವ್ ಯಾವಾಗ ಕರೀತೀರಾ ಕರೀರಿ, ನೀವ್ ಯಾವಾಗಾದ್ರು ಕರೀರಿ ನಾನು ಬಂದ್ ಮಾಡ್ತೀರಂತ. ಸೊ ಅದ್ ಮಾಡಕ್ಕೆ ಒಂಚೂರು ನನಗೆ ಧೈರ್ಯ ಬೇಕು ಅಂತ ಅಂದ್ಬಿಟ್ಟು ನಾನೇ ಒಂಚೂರು ಮಾಡೋಣ ಹ್ಞೂ ಅಣ್ಣ ಹೇಳ್ತೀನಿ ಅಣ್ಣ ಮಾಡೋಣ ಅಂತ ನೋಡಿ. ಒಂದ್ ಮಾತು ಹೇಳ್ತೀನಿ ನಾನು, ಸಾಂಸ್ಕ್ರಿಟ್ ಅಲ್ಲಿ ಒಂದ್ ಇದಿದೆ, ಆಲಸ್ಯಂ ಅಮೃತಂ ವಿಷಮ್ ಅಂತ. ಸೊ ಯಾವ್ದಕ್ಕೂ ಲೇಟ್ ಮಾಡ್ಬೇಡಿ, ಆದಷ್ಟು ಬೇಗ ಅವಕಾಶನ ಯೂಸ್ ಮಾಡ್ಕೊಂಡು ಒಂದು ಸಾಂಗ್ ನ ಮಾಡಿ. ನಾವು ಆಲಸ್ಯಂ ಅಮೃತಂ ವಿಷಮ್ ಅಂತಂದ್ರೆ ಲೇಟ್ ಮಾಡಿದ್ರೆ ಅಮೃತ ವಿಷ ಆಗ್ಬಿಡುತ್ತೆ ಅಂತ. ಸೊ ಹಂಗಾಗಿ ಯಾವ್ದಕ್ಕೂ ಕಾಯ್ಬೇಡಿ, ಟೈಮ್ ಬಂದಾಗ ಮಾಡ್ಬಿಡಿ. ನಮ್ಗೆ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತಾರಲ್ಲ, ಯಾಕೆ ಬೇಗ ಹೋಗೋದು. ಇದು ಕೌಂಟರ್ ಡೈಲಾಗ್ ಆಗೋಯ್ತು. ಓಕೆ, ಸೊ ಈ ತರ ಪಂಚ್ ಡೈಲಾಗ್ಸ್ ಗಳನ್ನ ನೀವ್ ಹೇಳ್ತೀರಾ, ಅದಕ್ಕೆ ನೀವು ಫೇಮಸ್. ಬಟ್ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡು ಎಷ್ಟೊಂದು ಜನ ಪಂಚ್ ಡೈಲಾಗ್ ಗಳನ್ನ ಹೇಳ್ತಾರೆ. ಅದ್ರಲ್ಲಿ ನಾನು ಒಬ್ಳು ಆಕ್ಚುಲಿ ನವಾಜಿಂದ ಇನ್ಸ್ಪೈರ್ ಆಗ್ಬಿಟ್ಟು. ಸೊ ಆತರ ನಿಮ್ಮಿಂದ ಇನ್ಸ್ಪಿರೇಷನ್ ತಗೊಂಡು ಇವಾಗ ಕಲಿತಿರೋರು ಪಂಚ್ ಡೈಲಾಗ್ಸ್ ಹೇಳೋರು, ಅವ್ರಿಗೇನ್ ಹೇಳ್ತೀರಾ? ಇನ್ಸ್ಪಿರೇಷನ್ ಅನ್ನೋದೇನು ಬಟ್ ಒಂದೇ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು ಶಾಕ್ ಆಗಿದ್ದ ಒಂದು ಮೂಮೆಂಟ್. ಸೊ ನಾನು ಸ್ಟಾರ್ಟಿಂಗ್ ರಿವ್ಯೂ ಮಾಡ್ಬೇಕಾದ್ರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲೆಲ್ಲ ರಿವ್ಯೂಗಳು ಮಾಡಬೇಕಾದ್ರೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ರು, ಲವರ್ಸ್ ಎಲ್ಲ ಬರ್ತಾರೆ. ಈ ಪಾಪ ಅವ್ರು ಹೆಲ್ಮೆಟ್ಗಳು ಹಾಕೊಂಡು, ಮಾಸ್ಕ್ಗಳು ಹಾಕೊಂಡು, ಬ್ಯಾಗ್ಗಳು ಬಚ್ಚಿಕೊಂಡು ಹೋಗ್ತಾ ಇದ್ರು. ಸೊ ಯಾರೋ ಅದು ಅವಾಗ ಹೆಂಗಿತ್ತು ಅಂದ್ರೆ ಅದೇ 3 ವರ್ಷದ ಮುಂಚೆ, ಜಾಸ್ತಿ ಏನು ಬೇಡ, ಒಂದು 3 ವರ್ಷ 2 ವರ್ಷದ ಮುಂಚೆ. ಸೊ ಮೈಕ್ ಹಿಡ್ಕೊಂಡು ಮೇಡಮ್ ಹೇಳಿ ಮೇಡಮ್ ಸರ್ ಹೇಳಿ ಸರ್ ಅಂತ ಅಂದ್ಬಿಟ್ಟು ಮೈಕ್ ಹಿಡ್ಕೊಂಡು ಬರ್ತಾ ಇದ್ರು. ಓಕೆ ಅಂತ ಅಂದ್ಬಿಟ್ಟು ಹಿಂಗೆ ಮುಖ ಎಲ್ಲ ಬಚ್ಚಿಕೊಂಡು ಹೋಗ್ತಾ ಇದ್ರು. ಇವಾಗ ಹೆಂಗಿದೆ ಅಂದರೆ ಕಾಟೇರ ಸಿನಿಮಾಗೆ ಹೋಗಿದ್ದೆ ನಾನು ಲಾಸ್ಟು. ಡಿವಾಸ್ ಕಾಟೇರ ಸಿನಿಮಾಗೆ ಹೋದಾಗ ಓಕೆ ಏನೋ ಹೋಗ್ಬಿಟ್ಟಿದ್ದೀನಿ ಕಾಟೇರ ಸಿನಿಮಾಗೆ. ಫಸ್ಟ್ ಡೇ ಜನ ಎಲ್ಲ ಫುಲ್ಲು ಇದ್ದಾರೆ, ಆಚೆ ಇದ್ದಾರೆ ಜನ. ಯಾರಿಗೂ ಗೊತ್ತಿಲ್ಲದಂಗೆ ಫುಲ್ಲು ಹ್ಯಾಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೀನಿ, ಯಾರಿಗೂ ಗೊತ್ತಾಗಿಲ್ಲ. ಆಚೆ ಹೋದ್ರೆ ಅಯ್ಯೋ ಯಾರಾದರೂ ಹಿಡ್ಕೊಂಡ್ರೆ ಡೈಲಾಗ್ ಹೇಳೋಣ, ಸಿನಿಮಾ ಹೆಂಗೋ ಸೂಪರ್ ಆಗಿದೆ ಸಿನಿಮಾ ಬಗ್ಗೆ ಏನಾದರೂ ಹೇಳೋಣ ಅಂತ ಅಂದ್ಬಿಟ್ಟು ಆಚೆ ಹೋಗ್ತೀನಿ. ಸೊ ಹೆಂಗಿತ್ತಂದ್ರೆ ಆಚೆ ವಾತಾವರಣ ಒಂಥರ ಭಯ ಆಗೋಯ್ತು ನನಗೇನೆ. ಅಲ್ಲಿ ಯಾರೋ ಒಂದು 90 ವರ್ಷದ ಅಂಕಲ್ಲು ಅವ್ರು ಕಿರಿಸ್ತವ್ರೆ, ಓ ಹಂಗಿದೆ ಅಣ್ಣೋ ಹಿಂಗಿದೆ ಅಂತ. ಇಲ್ಲಿ ಯಾರೋ ಚಿಕ್ಕ ಹುಡುಗ, ಏನು ಗೊತ್ತಾ ಬೇಬಿ ನೀನು ಬಾ ಬೇಬಿ ನೀನು ಒಂದ್ಸಲಿ ಸಿನಿಮಾಗೆ ಅಂತ ಚಿಕ್ಕ ಹುಡುಗ ಯಾರೋ ಕಿರಿಸ್ತಾನೆ. ಇಲ್ಲಿ ಯಾರೋ ಇನ್ನೊಬ್ರು ಅಂಕಲ್ಲು, ಇಲ್ಲಿ ಯಾರೋ ಹುಡುಗ. ಸೊ ಕ್ಯಾಮ್ರಾ ಒಂದು ಟೈಮಲ್ಲಿ ಹೆಂಗಿತ್ತಂದ್ರೆ ಕ್ಯಾಮ್ರಾ ಎಲ್ಲ ಸೇರ್ಕೊಂತಿತ್ತು. ಈ ಥರ ಕ್ಯಾಮ್ರಾ ಸೇರ್ಕೊಂಡಾಗ ಒಬ್ರು ಯಾರೋ ಬಂದವ್ರು ಇಲ್ಲಿ ಮಾತಾಡ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರು. ಇವಾಗ ಹೆಂಗಿದೆ ಅಂದ್ರೆ ಇಲ್ಲೊಂದು ಕ್ಯಾಮ್ರಾ ಇದೆ ಅಂದ್ರೆ ಇಲ್ಲೆಲ್ಲರೂ ಸೇರ್ಕೊಂತಿದ್ದಾರೆ ಜನ, ಇಲ್ಲೊಂದು ಕ್ಯಾಮ್ರಾ ಅಂದ್ರೆ ಇಲ್ಲೆಲ್ಲರೂ ಸೇರ್ಕೊಂತ. ಇವಾಗ ಪ್ರತಿಯೊಬ್ರು ರಿವ್ಯೂ ಮಾಡ್ತವ್ರೆ, ಅದೊಂಥರ ಖುಷಿ. ಯಾರು ಅವಾಗ ಮಾತಾಡೋದು ನಾವು ಹುಡ್ಕಾಡ್ತಿದ್ವಿ ಒಂದು 10-15 ಚಾನಲ್ಗಳಲ್ಲಿ, ಇವ್ರೇನ್ ಹೇಳಿದ್ದಾರೆ ಹಿಂಗಿದೆ ಅಂತ ಸಿನಿಮಾ ಹುಡ್ಕಾಡಿ ಅಂತ. ಇವಾಗ ಭಯ ಪಡ್ತಿದ್ರು, ತುಂಬಾ ಭಯ ಪಡ್ತಿದ್ರು. ಇವಾಗ ಯಾರು ಭಯ ಏನೂ ಇಲ್ಲ, ಇವಾಗ ಕ್ಯಾಮ್ರಾಗೋಸ್ಕರ ಕಾಯ್ತಾ ಇರ್ತಾರೆ. ಕ್ಯಾಮ್ರಾ ಇತ್ತು ಅಂದ್ರೆ ಇವಾಗ ತುಂಬಾ ಜನ ಏನೇನೋ ಸ್ಟೈಲ್ಗಳು ಆಗ್ಬಿಟ್ಟಿದೆ ನೋಡಿ. ನಿಮ್ ಇನ್ಸ್ಪಿರೇಷನ್ ತಗೊಂಡು ಅವ್ರದೇ ಆದ ಸ್ಟೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ. ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಏನೋ ಒಟ್ಟಿನಲ್ಲಿ ಹೇಳ್ತಿದಾರೆ, ಅದೊಂದು ಖುಷಿ. ಸೊ ಬಟ್ ನೀವ್ ಈ ತರ ಈಗ ಪಂಚ್ ಡೈಲಾಗ್ ಗಳನ್ನ ಹೇಳೋದು ಅಥವಾ ರೀಲ್ಸ್ ಎಲ್ಲ ಮಾಡಿದಿರಲ್ಲ, ಅದಕ್ಕೆ ಯಾರಾದ್ರೂ ಬಂದು ಯಾವ್ದಾದ್ರು ಒಂದು ವಿಷಯಕ್ಕೆ ಬೈದಿರೋದು ಉಂಟಾ? ಏನಾದ್ರು ಬೈದಿರೋದಂದ್ರೆ ಅಂದ್ರೆ ಏನಾದ್ರು ನೆಗೆಟಿವ್ ಆಗಿ ಹೇಳೋದು ಅಥವಾ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು, ಆ ತರ ಏನಾದ್ರು ಆಗಿದೆ ಎಕ್ಸ್ಪೀರಿಯನ್ಸ್? ನನ್ಗೆ ಗೊತ್ತಿರೋ ಪ್ರಕಾರ ನನ್ಗೆ ಇವಾಗ ನಾನು ಏನ್ ಮಾತಾಡ್ತಿದ್ದೀನಿ, ಈ ವಿಡಿಯೋ ಯಾರ್ಯಾರು ನೋಡ್ತಿದಾರೆ, ಈ ವಿಡಿಯೋ ಕೆಳಗಡೆ ನೆಗೆಟಿವ್ ಕಾಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಅನ್ನೋದು ನಾನು ಫಸ್ಟ್
ಫಸ್ಟ್ ರಿವ್ಯೂ ಮಾಡಿದಾಗಿಂದ ಹುಚ್ಚ ಮೆಂಟ್ಲು ನನ್ನ ಮಗ ಅಂತ ಕರೀತಿದ್ದು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂಥರ ಬಂತು, ಇನ್ನೊಂಥರ ಇವಾಗ್ಲೂ ಎಲ್ಲಾ ತರ. ಒಟ್ನಲ್ಲಿ ಕಮೆಂಟ್ಸ್ ಅಂತೂ ನೆಗೆಟಿವ್ ಇವತ್ತಿನವರೆಗೂ. ಎಲ್ಲಾ ತರ ಕಾಮೆಂಟ್ಸ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಅಲ್ವಾ? ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ. ಪಾಸಿಟಿವ್ ಇದ್ರೆ ತಾನೇ ಇಷ್ಟಪಡೋರು ಎಷ್ಟೊಂದ್ ಜನ ಇದ್ದಾರೆ. ಪಾಸಿಟಿವ್ ಇದ್ದೇ ನಾನು ಅದನ್ನೇನೊಂದು ಇದು ಮಾಡ್ತೀನಿ ಅಂದ್ರೆ, ಕಮೆಂಟ್ ಎಷ್ಟಿದೆ ನೋಡಿ, ಲೈಕ್ಸ್ ಎಷ್ಟಿದೆ ನೋಡಿ. ಲೈಕ್ ಕೊಡೋನು ಇಷ್ಟಪಟ್ಬಿಟ್ಟು ಒಂದು ಲೈಕ್ ಕೊಡ್ತಾನೆ. ಸೊ ಕಮೆಂಟ್ ಹಾಕೋನು ಯಾರೋ ಹುಡ್ಕೊಂಡು ಒಬ್ಬ ಕಮೆಂಟ್ ಹಾಕ್ತಾನೆ. ಸೊ ನನಗೆ ಲೈಕ್ಸ್ ಅಮ್ಮಮ್ಮ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 10,000 ಲೈಕ್ಸ್ ಇದ್ರೆ ಒಂದು 10 ಕಮೆಂಟು ಇರುತ್ತೆ. 10 ಕಮೆಂಟು 10 ಜನ ಬೈಯೋರು ಇದ್ರು, 10,000 ಜನ ಅಲ್ಲಿ ನನಗೆ ಇಷ್ಟಪಡ್ತಿದ್ದಾರೆ ಅನ್ನೋದು ನಾನು ಅಷ್ಟೇ.